ಗುರುವಿಗೆ ಶರಣು ಶರಣಯ್ಯ ಶರಣು, ಗುರುಪಾದಕ್ಕೆ ಶರಣು ಶರಣಯ್ಯ ಶರಣು, ಲಿಂಗಕ್ಕೆ ಶರಣು ಶರಣಯ್ಯ ಶರಣು, ಗುರು ಜಂಗಮ ನಿಮಗೆ ಶರಣಯ್ಯ ಶರಣು ಶರಣು ಶರಣು, ನಾ ಮಾಡುವ ಕಾಯಕಕ್ಕೆ ಶರಣು, ಈ ನಿತ್ಯ ದಾಸೋಹಕ್ಕೆ ಶರಣು, ಗುರುವಿಗೆ ಶರಣು ಶರಣಯ್ಯ ಶರಣು, ಗುರುಪಾದಕ್ಕೆ ಶರಣು ಶರಣಯ್ಯ ಶರಣು. ಭಗವತ್ಪಾದರ ಪಾದಕ್ಕೆ ಶರಣು, ಯಾವ ಸಬ್ಜೆಕ್ಟ್? ಸೈನ್ಸ್ ಹ್ಯಾಂಡಲ್ ಮಾಡ್ತೀನಿ ಸರ್. ಯಾವ ಪ್ರೈಮರಿ ಆರ್ ಹೈಸ್ಕೂಲ್? ಹೈಯರ್ ಪ್ರೈಮರಿ ಅದನ್ನು ಹೈಸ್ಕೂಲ್ ಟೀಚಿಂಗ್ ಲೈನ್ ಏನು ಅನಿಸುತ್ತೆ ನಿಮಗೆ? ಸ್ಯಾಟಿಸ್ಫ್ಯಾಕ್ಟರಿ ಜಾಬ್. ತುಂಬ ಎಲ್ಲೋ ಒಂದು ಕಡೆ ಸ್ಟೂಡೆಂಟ್ಸ್ ಅದು ಸೈನ್ಸು ಮತ್ತು ಮ್ಯಾಥ್ಸ್ ಭಾಳ ಇರುತ್ತಾರೆ ಅಲ್ವಾ? ನೋ ಸರ್, ಐ ಆಮ್ ಫ್ರೆಂಡ್ಲಿ ವಿತ್ ಸ್ಟೂಡೆಂಟ್ಸ್. ಹಾಂ, ಹುಡುಗರಿಗೆ ಸೈನ್ಸು ಮ್ಯಾಥ್ಸ್ ನೋಡಿದ್ರೆ ಭಾಳ ವೀಕ್ ಆಗೋದು. ಅದು ಪ್ರಾಬ್ಲಮ್ ಬಯಾಲಜಿಕಲ್ ಟರ್ಮ್ಸ್ ದೇ ಕಾಂಟ್ ರಿಮೆಂಬರ್ ಪ್ರಾಪರ್ಲಿ. They can't spell properly. Even if they can spell, they don't write properly. Spelling mistakes. That's why they lose marks. ತಮ್ಮ ರೋಲ್ ಮಾಡೋದು ಯಾರು? My mother and my teacher and my lecturer, chemistry lecturer, Parimala ma'am. ಅವ್ರ ಬಗ್ಗೆ ಒಂದು ಮಾತಿರೋದು. She's an excellent teacher. The way she explains, that's why I have so much interest in so one of the fascinating subjects because of that teaching. ನಿಮ್ಮ ಇದರ ಗುರು ಅರ್ಥ ಏನು? The person who shows the right way to us is called as a teacher. ಸ್ಟೂಡೆಂಟ್ಸ್ಗೆ ಏನು ಟಿಪ್ಸ್ ಕೊಡ್ತಾರೆ? Work hard. Actually, nothing comes easy in life. Hard work is a must, and I believe in hard work. So everyone should do hard work. Without hard work, you can't achieve anything in life because we won't get anything freely in life. If you get freely, that will not have value in life. Students are talented, they are interested in studies, but still they should work hard. According to me, I would say it is amalgamation of both parents as well as teacher. Both should have the responsibility. ಒಂದು ಕಡೆ ನೀವು ತುಂಬ ಇಷ್ಟಪಟ್ಟು ಓದಿರುವಂಥ ಬುಕ್ ಯಾವುದು? That is my subject, that's it. Yeah. My subject, Novels or autobiography? usually I don't do maths. That is Teachers' Day. Sulochana sir. ತಮ್ಮದು ಮೇಡಮ್? Divya. Sujata. Beulah. ಯಾವ ಸಬ್ಜೆಕ್ಟ್ ಏನು ಮಾಡ್ತಾರೆ? Social science. English and social science. ತಾವು Kannada sir. Kannada. English. ಇಂಗ್ಲೀಷ್. ಎಷ್ಟು ವರ್ಷದಿಂದ ತಾವು ಸರ್? 15 years sir. 15 ವರ್ಷ. ತಮ್ಮದು? 1 year sir. 30. 30 ಇಯರ್ಸ್. ತಮ್ಮದು? 10 years. 10 ಇಯರ್ಸ್. ತಾವು 15, 30, 10 ಭಾಳ ತುಂಬ ಚೆನ್ನಾಗಿ. ಇಷ್ಟು ದಿವಸದಲ್ಲಿ ನಿಮ್ಮ ಇಡೀ ಲೈಫಲ್ಲಿ ಟೀಚಿಂಗ್ ಲೈಫಲ್ಲಿ ಈ ಸಂಸ್ಥೆಯಲ್ಲಿ ಎಷ್ಟು ವರ್ಷದ ಕೆಲಸ ಮಾಡಿ? ಈಗ 1 ವರ್ಷದಿಂದ ಸರ್. 14 ವರ್ಷ ಬೇರೆ ಕಡೆ ಕೆಲಸ. 10 years St. Joseph's ಅಲ್ಲ. ಹಸ್ಬೆಂಡಿಗೆ ಟ್ರಾನ್ಸ್ಫರ್ ಆಗ್ತಾನೆ ಇನ್ನೊಂದು ಸ್ಕೂಲಿಗೆ ಬರ್ತಾನೆ. ಅವ್ರ ಜಾಬ್ ಟ್ರಾನ್ಸ್ಫರಬಲ್ ಆಗಿರೋ ಕಡೆ ಹಿಂಗೆ ಚೇಂಜಸ್ ಆಗಿದೆ. ಸ್ಟೂಡೆಂಟ್ ಏನು ಟಿಪ್ಸ್ ಕೊಡ್ತೀವಿ? They have to be a good citizen. ಸಮುದಾಯದಲ್ಲಿ ಮುಂದೆ ಬರಬೇಕು, ಒಂದು ಒಳ್ಳೆ ವ್ಯಕ್ತಿ ಆಗಬೇಕು. ತಾವು ಪೇರೆಂಟ್ಸ್ಗೆ ಟಿಪ್ಸ್ ಕೊಡ್ತೀವಿ? ಅವ್ರ ಮಕ್ಕಳನ್ನ ಸರಿಯಾದ ರೀತಿ ಬೆಳೆಸಬೇಕು. ಮಕ್ಕಳನ್ನ ಮತ್ತು ಶಾಲೆ ಕಳಿಸೋದಂದ್ರೆ ಎಲ್ಲ ಮುಖ್ಯ. ಅವರು ಮಕ್ಕಳ ಬೆಳವಣಿಗೆ ಕೂಡ ಸರ್ವತೋಮುಖವಾಗಿ ಆಗಬೇಕು ಎಲ್ಲ ನಮ್ಮ ಅಪ್ಪ ಮತ್ತು ನಮ್ಮ ಹಸ್ಬೆಂಡ್ ಸರ್. ಅವ್ರ ಬಗ್ಗೆ ಹೇಳ್ಬೋದು. ನಮ್ಮ ಅಪ್ಪ ಅವಾಗವಾಗ ಹೇಳೋ ಚೆನ್ನಾಗಿ ಇದು ಮಾಡಬೇಕು. ಸ್ವಲ್ಪ 1 year ಮ್ಯಾರೇಜ್ ಹೋಗಿರಲಿಲ್ಲ ವರ್ಕಿಗೆ. ಸೊ ಅವ್ರು ಹೇಳೋರು ಮನೇಲಿ ಕುತ್ತಿ ಏನು ಮಾಡಬೇಕು, ವರ್ಕ್ಗೆ ಹೋಗಿ ಓದಿರೋದು ಯಾವತ್ತೂ ವೇಸ್ಟ್ ಮಾಡಬಾರ್ದು, ನೀನು ಓದಿರೋದು ಬೇರೆಯವ್ರಿಗೂ ಓದಿಸು, ಒಂಚೂರು ನಾಲೆಜ್ ಅಂತ ಹೇಳಿ. ಟೀಚಿಂಗ್ ಏನು ತೃಪ್ತಿ ಸಿಕ್ಕಿದೆ? ಹೌದು ಸರ್. 15 ವರ್ಷ. ಮಕ್ಕಳ ಹತ್ರ ಪೇರೆಂಟ್ಸ್ ಹತ್ರ ಕಿತ್ತಾಡಿ ಏನಾದ್ರು ಬೇಸರ ಅಂತ ಯಾವ್ದಾರ? ಯಾವತ್ತೂ ನನ್ನ ಮಕ್ಕಳ ಹತ್ರ ಕಿತ್ತಾಡಿಲ್ಲ. ಪ್ರೀತಿ ಗೌರವ ಅದನ್ನು ಉಳಿಸ್ಕೊಂಡೇ ಬಂದಿದ್ದೀನಿ.
ಪುಸ್ತಕ ಜಾಸ್ತಿ ದೇವ್ರ ಪುಸ್ತಕಗಳು ನೋಡ್ತೀನಿ ಸರ್. ಯಾವ್ದು ರಾಘವೇಂದ್ರ ಸ್ವಾಮಿಗಳು ತುಂಬ ಸಾಯಿಬಾಬಾ. ಇವತ್ತು ಗುರುವಾರನೇ. ಅದೇ ಸರ್, ಈಗ ಮಕ್ಕಳು ಚೆನ್ನಾಗಿ ಓದಬೇಕು, ಪ್ರಾಕ್ಟೀಸ್ ಇರಲ್ಲ, ರೈಟಿಂಗ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳ್ತಾ ಇರ್ತೀನಿ. ಆಮೇಲೆ ಚೆನ್ನಾಗಿ ಓದಬೇಕಂದ್ರೆ ಪ್ರಾಕ್ಟೀಸ್ ಬೇಕ್ಸ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಿಮಗೆ ಒಳ್ಳೇದಾಗುತ್ತೆ. ಜಾಸ್ತಿ ಅದಕ್ಕೆ ನಾನು ಇದು ಮಾಡ್ತೀನಿ. ಏನಾದ್ರು ತಂದೆ ತಾಯಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಡಿ ಅಂತ ತುಂಬ ಹೇಳ್ತೀನಿ. ಆಮೇಲೆ ನಡೆ ನುಡಿ ಚೆನ್ನಾಗಿದ್ದರೆ ಮಾತ್ರ ನಮಗೆ ಸಮಾಜದಲ್ಲಿ ಗೌರವ. ಇನ್ನೇನು ಒಬ್ರು ಗುರುತಿಸ್ಬೇಕಾದ್ರೆ ನೀನು ನಡೆ ನುಡಿ ಚೆನ್ನಾಗಿದೆ ಮಾತ್ರ ಒಳ್ಳೆಯದು ಅಂತ ಯಾವಾಗಲೂ ಮಕ್ಕಳಿಗೆ ತಿಳುವಳಿಕೆ ತುಂಬ ಹೇಳ್ತೀನಿ ಸರ್. ಆಗಿನ ಕಾಲದಲ್ಲಿ ಮಕ್ಕಳು ಒಂದು ಗೌರವ ಕೊಡ್ತಾರೆ ಸ್ವಲ್ಪ. ಇವಾಗ ಏನಪ್ಪ ಬರ್ತಾ ಅವ್ರಿಗೆ ಮರ್ಯಾದೆಯಾಗಿ ಏನೇನು ಬಿಡೋ ಟೀಚರ್ಸ್ ಶಿಕ್ಷಕರು ಅನ್ನೋ ಒಂದು ಭಾವನೆ ಬೆಳೆಸ್ತಾ ಇದ್ದಾರೆ. ಆದರೂ ನಾವು ಮಕ್ಕಳಿಗೆ ಆ ರೀತಿ ಮಾಡೋದು ತಪ್ಪು ಅಂತ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಗುರುಗಳಾದಲ್ಲಿ ಒಂದು ರೀತಿ ಒಳ್ಳೆಯ ರೀತಿಯಲ್ಲಿ ನಡ್ಕೋಬೇಕು. ಯಾರೇ ದೊಡ್ಡವರೇ ಆಗಲಿ, ತಂದೆ ತಾಯಿಲಿ ಯಾರೇ ಆಗಲಿ, ಗುರುಗಳು ನಮಗೆ ವಿದ್ಯಾಭ್ಯಾಸ ಕೊಟ್ಟಿದ್ದರು. ಮತ್ತು ನಾವು ಹಿಂದೆ ಯಾವ ರೀತಿ ದ್ರೋಣಾಚಾರ್ಯ ಇಲ್ಲ, ಗುರುಗಳು ಅವ್ರು ಬಿಲ್ವಿದ್ಯೆ ಹೇಗೆ ಕಲಿತಿದ್ರು ಆ ಥರ ಕಥೆಗಳನ್ನೆಲ್ಲ ಮಕ್ಕಳಿಗೆ ನೀತಿ ಕಥೆಗಳನ್ನು ಬೋಧನೆ ಮಾಡಿ ಪರಿಸರನೂ ಮುಖ್ಯ ಸರ್. ಅದರಲ್ಲಿ ಪೋಷಕರು ಒಂದು ಮಗು ಇವತ್ತು ಯಾಕೆ ಹೋಮ್ವರ್ಕ್ ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳುತ್ತೆ. ಆಗ ನಾವು ಅದರ ಬ್ಯಾಕ್ಗ್ರೌಂಡ್ ಏನಿತ್ತು ಅವತ್ತು, ನಿಮ್ಮ ಮನೆಗೆ ಹೋಗಿದ ತಕ್ಷಣ ಯಾಕೆ ಹೋಮ್ವರ್ಕ್ ಮಾಡಿಲ್ಲ ಅಂತ ಕೇಳಬೇಕು. ಈಗಿನ ಕಾಲದಲ್ಲಿ ಪರಿಸರದಲ್ಲಿ ತುಂಬ ಎಲ್ಲ ಹೆಣ್ಮಕ್ಳು ಹೊರಗಡೆ ಹೋಗೋದ್ರಿಂದ ಮಕ್ಕಳಿಗೆ ಹೋಮ್ವರ್ಕ್ ಮಾಡ್ಸೋಕ್ಕಾಗ್ತಾ ಇಲ್ಲ. ಅವ್ರದ್ದೇ ಒಂದು ಸ್ಟ್ರೆಸ್ ಆಗಿರೋದ್ರಿಂದ ಮಕ್ಕಳ ಕಡೆ ಗಮನನೂ ಕೊಡ್ತಾ ಇಲ್ಲ. ಆದರೂ ಆಗಿನ ಕಾಲದಲ್ಲೆಲ್ಲ ಏನು ಅಷ್ಟು ನಾವೇನು ಟಿ ವಿ ಇದೆ ಇದೆಲ್ಲ ಏನು ಪ್ರೋತ್ಸಾಹ ಕೊಡ್ತಾ ಇರಲಿಲ್ಲ. ಏನು ಮಕ್ಕಳು ಯಾಕೆ ಓದ್ತಾ ಇದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಭಾಳ ಗಮನಿಸ್ತಾ ಇದ್ವಿ. ಈಗ ತಂದೆ ತಾಯಿ ಎಲ್ಲ ಹೊರಗಡೆ ಹೋಗೋದ್ರಿಂದ ಸ್ವಲ್ಪ ಮಕ್ಳಿಗೂ ಅವ್ರದ್ದು ಡೈವರ್ಟ್ ತುಂಬ ಬೇರೆ ಕಡೆ ಆಗ್ತದೆ. ಜಾಸ್ತಿ ಫ್ರೆಂಡ್ಸ್ ಜೊತೆಗೆ ಹೋಗೋದು, ಲೈಫ್ ಅನ್ನೋದು ಮೆಷಿನ್ ಥರ ಆಗ್ತದೆ. ಇಲ್ಲ ಸರ್, ನಾವು ಪೇರೆಂಟ್ಸ್ ಆದರೂ ಈವನ್ ದೇ ಮಸ್ಟ್ ಆಲ್ಸೋ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದೇರ್ ಓನ್ ಚಿಲ್ಡ್ರನ್ ಇನ್ ವಾಟ್ ವೇ ಈಸ್ ಡೂಯಿಂಗ್. ಬೆಳಗ್ಗೆ ಅವನು ಎಷ್ಟೊತ್ತಿಗೆ ಎದ್ದೇಳ್ತಾನೆ, ಏನು ಮಾಡ್ತಾನೆ, ಏನು ಓದ್ತಾನೋ ಬರೀತಾನೋ ಇಲ್ಲೋ ಎಲ್ಲ ಪ್ರತಿಯೊಂದು ಸಂಜೆ ನಾವು ಪೇರೆಂಟ್ಸ್ ಆದರೂ ಅವನ್ನ ಗಮನಿಸಬೇಕು. ಆಮೇಲೆ ಅವರು ಕಡಿಮೆ ಮಾರ್ಕ್ಸ್ ತೆಗೆದ್ರು ಕೂಡ ಯಾಕೆ ನೀನು ಕಡಿಮೆ ಮಾರ್ಕ್ಸ್ ತೆಗೆದಿದ್ಯಾ, ನಿನ್ನ ಪ್ರಾಬ್ಲಮ್ ಏನು ಅಂತ ಅವ್ರನ್ನ ಮೆಂಟಲಿ ನಾವು ಅವ್ರನ್ನ ಅಬ್ಸರ್ವ್ ಮಾಡ್ಕೋಬೇಕು ಫಸ್ಟು. ಯಾಕೆ ಆ ಮಗಳು ಇವತ್ತು ಕಡಿಮೆ ಮಾರ್ಕ್ಸ್ ತೊಗೊಳಕ್ಕೆ ಏನು, ಇದಕ್ಕೆ ಕಾರಣ ಏನು ಅದನ್ನು ನಾವು ತಿಳ್ಕೊಬೇಕು. ಇವಾಗೆಲ್ಲ ಮೀಡಿಯಾ ಫಾಸ್ಟ್ ಆಗಿದೆ ಸರ್, ಅದಕ್ಕೆ ಅವರು ನಾವು ಫಾಸ್ಟಾಗಿ ಆ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಮನೆಯಲ್ಲಿರೋಂಥ ಪೇರೆಂಟ್ಸ್ ತಂದೆ ತಾಯಿನೇ ಅದಕ್ಕೆ ಗಮನ ಹರಿಸ್ಬೇಕು ಸರ್. ಮಕ್ಕಳನ್ನ ಬೆಳಗ್ಗೆ ಬೆಳೆಸ್ಬೇಕು, ಬೇಗ ಶಾಲೆಗೆ ಹೋಗಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ತನ್ನಲ್ಲಿರುವಂಥ ಚಟುವಟಿಕೆನ ಯಾವ ಥರ ತಂದೆ ತಾಯಿ ಅವರು ರೂಢಿಸ್ಕೊಡ್ತಾರೆ, ಮಕ್ಕಳು ಕೂಡ ಅದೇ ಒಂದು ಚಟುವಟಿಕೆ ಮಾಡ್ತಾರೆ. ಗುರು ಅಂದರೆ ಪ್ರಾಚೀನ ಕಾಲದಲ್ಲಿ ಏನು ಹೇಳ್ತಾ ಇದ್ರು, ಗುರುವಿಗೆ ಒಂದು ಸ್ಥಾನ ಇತ್ತು. ಅದನ್ನು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಹೇಳ್ತೀವಿ. ಆ ಒಂದು ಸ್ಥಾನ ಗುರುಗಿತ್ತು. ಆದರೆ ಈಗ ಆ ಸ್ಥಾನ ಇಲ್ಲ ಸರ್. ಎಲ್ಲ ಇವಾಗ ಮೀಡಿಯಾಸು, ಟಿ ವಿ ನೋಡೋದು, ಮೊಬೈಲು, ಇಂಟರ್ನೆಟ್ ಇದೆಲ್ಲ ಬಂದಿರೋದ್ರಿಂದ ಆ ಗುರುವನ್ನ ಸ್ಥಾನ ತುಂಬ ಕಡಿಮೆ ಆಗ್ತಾ ಇದೆ. ಅಂದರೆ ಬೇರೆ ಸಂಬಂಧ ಸರ್, ಯಾಕಂದರೆ ಅವರು ಇವಾಗ ನಮಗೆ ಮಾಡಿರೋದು ನಾವು ಇವಾಗ ನಮ್ಮ ಮಕ್ಕಳಿಗೆ ಮಾಡ್ತೀವಿ. ಇದೇ ಸರ್ ಕೇಳ್ತಾರೆ ಸ್ವಲ್ಪ ಜನ ಕೇಳೋದಿಲ್ಲ. ಅವ್ರನ್ನ ನಾವು ಅದೇ ಮಟ್ಟಕ್ಕೆ ತರಬೇಕು ಅಂದರೆ ಸ್ವಲ್ಪ ನಮ್ಮ ಪ್ರಯತ್ನ ಜಾಸ್ತಿ ಇದೆ ಸರ್. ಒಳ್ಳೆ ಮಾರ್ಗದರ್ಶನ ದೇವರಿಗೆ ಸಮಾನ ಅಂತ ಹೇಳ್ಬೋದು. ಟೀಚರ್ ಅಂದರೆ ಟಿ ಅಂದರೆ ಟೆರಿಫಿಕ್ಕು, ಇ ಅಂದರೆ ಎಂಥೂಸಿಯಾಸ್ಟಿಕ್ ಇರಬೇಕು ಟೀಚರ್, ಎ ಅಂದರೆ ಏಬಲ್ ಇರಬೇಕು, ಆರ್ ಅಂದರೆ ಶಿ ಮಸ್ಟ್ ಬಿ ಎ ರಿಮಾರ್ಕಬಲ್ ಆ್ಯಂಡ್ ಆಲ್ಸೋ ಎಫಿಷಿಯೆಂಟ್ ಆಗಿ ಇರಬೇಕು. ಇವೆಲ್ಲ ಒಂದು ಕ್ವಾಲಿಟೀಸ್ ಇರಬೇಕು. ತಾಳ್ಮೆ ಇರಬೇಕು, ಸಹನೆ, ತಾಳ್ಮೆ, ಪ್ರೀತಿನೇ ಇರಬೇಕು, ವಿಶ್ವಾಸ. ಆ ಮಗು ಒಂದು ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಅದಕ್ಕೆ ಕಾರಣ ತಿಳ್ಕೊಳ್ಳೋ ಅನ್ನೋ ಒಂದು ತಾಳ್ಮೆ ಇರಬೇಕು. ಇವುಗಳಾದವರು ಮೊದಲು ಪೇಷನ್ಸ್ ಇರಬೇಕು, ಲವ್ ಅಫೆಕ್ಷನ್ ಇದೆಲ್ಲ ತೋರಿಸ್ಬೇಕು.